ಸಿಟಿ ರೌಂಡ್ಸ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಸಿಟಿ ರವಿ ಅವರು ಸಿಟಿ ರೌಂಡ್ಸ್ ಅನ್ನ ಹಾಕುವಂತ ಪರಿಸ್ಥಿತಿಗೆ ಪೊಲೀಸರು ನಿರ್ಮಾಣ ಮಾಡಿದ್ರು. ಅದರ ಸತ್ಯ ಕಥೆಯನ್ನ ಸಿಟಿ ರವಿ ಅವರು ಬಿಚ್ಚಿಟ್ಟಿದ್ದಾರೆ. ಏನಾಗಿತ್ತು ಅವತ್ತು? ಪೊಲೀಸರು ಯಾರ ಸೂಚನೆಯ ಮೇರೆಗೆ ರೌಂಡ್ಸ್ ಅನ್ನ ಹಾಕ್ತಾ ಇದ್ರು? ಅವ್ರಿಗೇನಾದ್ರೂ ಪದೇ ಪದೇ ಕಾಲ್ಸ್ಗಳು ಬರ್ತಾ ಇತ್ತಾ? ಯಾರು ಮಾಡ್ತಾ ಇದ್ರು? ಈ ಎಲ್ಲ ತನಿಖೆ ಆಗಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ಅವರು. ಸಿಟಿ ರವಿಗೆ ಹೈಕೋರ್ಟ್ ಮಧ್ಯಂತರ ಬೇಲ್ ಏನೋ ಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ. ಬೆಳಗಾವಿ ರೌಂಡ್ಸ್ನ ಎಳೆಯನ್ನಾಗಿ ಬಿಚ್ಚಿಟ್ಟಿದ್ದಾರೆ. ಕೈ ನಾಯಕರ ವಿರುದ್ಧ ಕೊಲೆ ಬೆದರಿಕೆ ಆರೋಪವನ್ನ ಮಾಡಿಟ್ಟಿದ್ದಾರೆ. ಕೈ ನಾಯಕರ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಮಾಡಿದ್ದಾರೆ ಅವರು. ಪೊಲೀಸರಿಗೆ ಪದೇ ಪದೇ ಫೋನ್ ಕಾಲ್ ಬರ್ತಿತ್ತಂತೆ. ಏನ್ ಹೇಳ್ತಾ ಇದ್ರು ಅದರಲ್ಲಿ ಕಾಲಲ್ಲಿ? ಆದ್ರೂ ಕೂಡ ಹೇಳಿದ್ದಾರೆ ಅವರು. ಎಲ್ಲಾ ಸತ್ಯ ಅಂತರಾತ್ಮ ಪರಮಾತ್ಮನಿಗೆ ತಿಳಿದಿದೆ ಅಂತ ಸಿಟಿ ರವಿ ಅವರು ಹೇಳಿರೋದು. ಬಿಜೆಪಿ ಪಕ್ಷ ಮನೆ ಹೊಟ್ಟೆಯೊಳಗೆ ಏನಾದ್ರೂ ನಾನೇ ಕಾರಣ, ಅದರೊಳಗೆ ಏನಾದ್ರೂ ಆದ್ರೂ ಕೂಡ. ಸೊ ಬಿಜೆಪಿ ನಾಯಕರ ಆರೋಪಕ್ಕೆ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ವ್ಯಂಗ್ಯವಾಡಿದ್ದಾರೆ. ಏನಾದ್ರೂ ಅವರಿಗೆ ನಾನೇ ನನ್ನ ಮೇಲೆ ಹೇಳದೇ ಇದ್ರೆ ಅವರಿಗೆ ಸಮಾಧಾನ ಇರಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಆಡಿರೋದು. ಸೊ ಏನಾಯ್ತು ಈ ಎಲ್ಲ ಬೆಳವಣಿಗೆ? ಅದ್ರ ಬಗ್ಗೆ ವರದಿ ಇದೆ ನೋಡಿ. ಬಂಧನ ಬಿಡುಗಡೆ ಪ್ರಹಸನ ಬಳಿಕ ಬೆಂಗಳೂರಿಗೆ ಸಿಟಿ ರವಿ. ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿಗೆ ಅದ್ಧೂರಿ ಸ್ವಾಗತ. ಭಾರತಾಂಬೆಗೆ ಪುಷ್ಪಾರ್ಚನೆ, ಸಿಟಿ ರವಿಗೆ ಸನ್ಮಾನ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಅಂಬೇಡ್ಕರ್ ವಿಚಾರದಿಂದ ಶುರುವಾದ ಹೈ ಡ್ರಾಮಾ ಸಿಟಿ ರವಿ ಬಂಧನ ಬಿಡುಗಡೆವರೆಗೂ ಬಂದು ತಲುಪಿದೆ. ಆದರೆ ಈ ವಿಚಾರ ಇಲ್ಲಿಗೆ ನಿಲ್ಲುತ್ತಿಲ್ಲ. ಕೋರ್ಟ್ ಆದೇಶದಂತೆ ನಿನ್ನೆ ರಿಲೀಸ್ ಆಗಿ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದ ಸಿಟಿ ರವಿ ಇಂದು ಮಲ್ಲೇಶ್ವರದಲ್ಲಿರೋ ರಾಜ್ಯ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ರೋಷಾಗ್ನಿ. ಬೆಳಗಾವಿ ರೌಂಡ್ಸ್ನ ಎಳೆಯಾಗಿ ಬಿಚ್ಚಿಟ್ಟ ಸಿಟಿ ರವಿ. ಕೈ ನಾಯಕರ ವಿರುದ್ಧ ಕೊಲೆ ಬೆದರಿಕೆ ಆರೋಪ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಟಿ ರವಿ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ರು. ವಿಧಾನ ಪರಿಷತ್ನಲ್ಲಿ ನಡೆದ ವಾಗ್ವಾದ, ಸುವರ್ಣಸೌಧದಲ್ಲಿ ನಡೆದ ಗಲಾಟೆ, ತಮ್ಮನ್ನು ಬಂಧಿಸಿ ರಾತ್ರಿಯಿಡೀ ಎಲ್ಲೆಲ್ಲಿ ಸುತ್ತಾಡಿಸಿದ್ರು ಅಂತ ವಿವರಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಎದುರಿಗೆ ಸಿಕ್ಕಾಗ ಏನ್ ಲಕ್ಷ್ಮಕ್ಕ ಅಂತ ಮಾತಾಡೋನು ನಾನು, ಅವರು ಏನಂದ್ರು ನಾನು ಏನಂದೆ ಅಂತ ಮಾತಾಡಲ್ಲ, ಎಲ್ಲವೂ ಅಂತರಾತ್ಮ ಪರಮಾತ್ಮನಿಗೆ ಬಿಟ್ಟಿದ್ದು ಎಂದು ಹೇಳಿದ್ರು. ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ, ನಜೀರ್ ಅಹ್ಮದ್ ನನ್ನನ್ನ ಏಕವಚನದಲ್ಲಿ ನಿಂದಿಸಿ ಕತೆ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು ಎಂದು ಆರೋಪಿಸಿದ್ದಾರೆ. ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಪಿಸಿ ಯಾವುದೂ ನಡೆಯಲ್ಲ. ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗ್ತವೆ. ಹಾಗಾಗಿ ಅವರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು ಸಭಾಧ್ಯಕ್ಷರೇನು ರೂಲಿಂಗ್ ಕೊಟ್ಟಿದ್ದಾರೆ, ಆ ರೂಲಿಂಗಿಗೆ ಸೀಮಿತಗೊಳಿಸಿ ಉಳಿದಿದ್ದನ್ನು ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು, ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂಥೇಳಿ. ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ. ಏನು ಲಕ್ಷ್ಮಕ್ಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ. ನಾನು ಅದನ್ನು ವಿವರಕ್ಕೆ ನಾನು ಹೋಗೋದಿಲ್ಲ, ಯಾಕೆಂದರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು. ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ. ನಾನೇನು ಮಾತಾಡಿದೆ, ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೇ ಇರ್ಬೋದು. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹ್ಮದ್ ಅವರು, ಬಸವನಗೌಡ ಬಾದರ್ಲಿ ಅವರು, ಚನ್ನರಾಜ್ ಹಟ್ಟಿಹೊಳಿ ಅವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವರೆಲ್ಲರನ್ನೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರೋ ಇಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು. ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ. ಇನ್ನು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ ಸಿಟಿ ರವಿ ಎಲ್ಲಿಗೆ ಅಂತ ಹೇಳದೆ ಸುತ್ತಾಡಿಸಿ ನೀರು ಕೊಡಲಿಲ್ಲ ಎಂದು ಕಿಡಿಕಾರಿದ್ರು. ಜೊತೆಗೆ ಪೊಲೀಸರಿಗೆ ಮೇಲಿಂದ ಮೇಲೆ ಯಾರದ್ದು ಸೂಚನೆಗಳು ಬರ್ತಿದ್ವು ಅಂತ ಆರೋಪಿಸಿದ್ರು. ಅಲ್ಲದೆ ನನಗೆ ಈಗಲೂ ಪ್ರಾಣ ಬೆದರಿಕೆ ಇದೆ, ಸರ್ಕಾರ ಸೂಕ್ತ ಭದ್ರತೆ ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತ ಆಗ್ರಹಿಸಿದ ಸಿಟಿ ರವಿ ನ್ಯಾಯಾಂಗ ತನಿಖೆ ಆಗಬೇಕು, ಬೆಳಗಾವಿ ಕಮಿಷನರ್ ಎಸ್ಪಿ ಕಾಲ್ಗಳು ತನಿಖೆ ಆಗಬೇಕು ಎಂದು ಒತ್ತಾಯಿಸಿದ್ರು. ವೆರಿ ರೇರ್ ವಾಕಿ ಡೈರೆಕ್ಷನ್ನು, ಇನ್ನು ಉಳಿದಿದ್ದೆಲ್ಲ ಫೋನ್ ಮೂಲಕನೇ ಡೈರೆಕ್ಷನ್ನು. ಕೆಲವೊಮ್ಮೆ ನೇಮು ಓದೋಕ್ಕಾಗ್ತಿರಲಿಲ್ಲ, ಕೆಲವೊಮ್ಮೆ ಹೆಸರಿಲ್ಲದೆ ಇರೋದು. ಅದಕ್ಕೆ 2-3 ಫೋನು ರಿಂಗ್ ಆಗ್ತಿತ್ತು. ನಮ್ಮ ಹತ್ರ ಇದ್ದಂಥ ಅಧಿಕಾರಿಗಳು 2-3 ಫೋನ್ ಇಟ್ಕೊಂಡಿದ್ರು. ಹಾಗಾಗಿ ಖಾಸಗಿ ಫೋನ್ಗಳು, ಅವ್ರ ಅಫಿಷಿಯಲ್ ಫೋನು ಎರಡನ್ನೂ ಕಾಲ್ ರೆಕಾರ್ಡ್ನ ಚೆಕ್ ಮಾಡಬೇಕು.
ಮತ್ತು ನಾನು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು CDR. ನನ್ನ CDR ಇದ್ದರೆ ಉಳಿದವ್ರ CDR ಸಿಕ್ಬಿಡುತ್ತೆ. ನನ್ನ CDR ಟ್ರ್ಯಾಕ್ ಆಗುತ್ತೆ, ಯಾರ್ಯಾರು ಫೋನ್ ಇತ್ತು ಆ ಟೈಮಲ್ಲಿ ಅಂತ. ಅದನ್ನೆಲ್ಲ ನ್ಯಾಯಾಂಗ ತನಿಖೆ ನಡೆದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಗ್ರಾಮೀಣ ರೌಂಡ್ಸ್ಗೆ ಕುಮ್ಮಕ್ಕು ಆರೋಪ, DCM ಕೌಂಟರ್. ಅವರ ಪಕ್ಷ, ಮನೆ, ಹೊಟ್ಟೆಯೊಳಗೆ ಏನಾದ್ರೂ ನಾನೇ ಕಾರಣ. ಬೆಳಗಾವಿಯಲ್ಲಿ CT ರವಿಯನ್ನು ಬಂಧಿಸಿದ ಪೊಲೀಸರು ರಾತ್ರಿ ಇಡೀ ಸುತ್ತಾಡಿಸಿದ್ದರು. 3 ಜಿಲ್ಲೆಯಲ್ಲಿ ರೌಂಡ್ಸ್ ಹಾಕಿಸಿ ನಿರ್ಜನ ಪ್ರದೇಶ, ಕಬ್ಬಿನ ಗದ್ದೆ, ಕಲ್ಲು ಕ್ವಾರಿಗಳಲ್ಲೆಲ್ಲ ನಿಲ್ಲಿಸಿದ್ದರು. ಪೊಲೀಸರ ಈ ನಡೆ ಹಿಂದೆ DCM DK ಶಿವಕುಮಾರ್ ಕೈವಾಡವಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು. ಆದರೆ ಬಿಜೆಪಿ ನಾಯಕರ ಆರೋಪಗಳಿಗೆ DCM DK ಕೌಂಟರ್ ಕೊಟ್ಟಿದ್ದಾರೆ. ಅವರ ಪಕ್ಷ, ಅವರ ಮನೆ, ಅವರ ಹೊಟ್ಟೆ ಒಳಗೆ ಏನಾದ್ರೂ ಎಲ್ಲದಕ್ಕೂ ನಾನೇ ಕಾರಣ ಅಂತ ವ್ಯಂಗ್ಯವಾಡಿದ್ದಾರೆ. ಅವ್ರ ಮನೇಲಿ ಏನಾದರೂ ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದರೂ ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದರೂ ಕಾರಣ, ಹೊರಗಡೆ ಏನಾದರೂ ನಾನೇ ಕಾರಣ. ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ. ಅವ್ರಿಗೆ ಪಾಪ ನನ್ನ ನೆನೆಸ್ಕೊಂಡಿಲ್ಲ ಅಂದರೆ ನಿದ್ದೆನೂ ಬರುವುದಿಲ್ಲ. ಇದೇ ವೇಳೆ ಲೆಕ್ಕಚುಕ್ತ ಆಗುತ್ತೆ ಎಂಬ CT ರವಿ ಹೇಳಿಕೆಗೆ ತಿರುಗೇಟು ನೀಡಿದ DCM DK ಶಿವಕುಮಾರ್, ಇವರು ಒಬ್ಬರಿಗೆ ಲೆಕ್ಕಚುಕ್ತ ಮಾಡೋಕ್ ಬರೋದು, ಅವರವರ ಸಾಮರ್ಥ್ಯಕ್ಕೆ ಅವರವರು ಲೆಕ್ಕಚುಕ್ತ ಮಾಡಿಕೊಳ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಪೊಲೀಸರ ಮೇಲೆ ಹಾಕ್ತಿದ್ದಾರೆ ಅಂತ ಪೊಲೀಸರ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ CT ರವಿಗೆ ಕೌಂಟರ್ ಕೊಟ್ಟಿದ್ದು, ಇನ್ನು 10 ವರ್ಷ ಆದ್ರೂ ಇವರು ಅಧಿಕಾರಕ್ಕೆ ಬರಲ್ಲ, ಇವರೇನು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ಹೈಕೋರ್ಟ್ ತೀರ್ಪು ಸರ್ಕಾರಕ್ಕೆ ಮುಖಭಂಗ ಅಲ್ಲ, ಆ ಕೇಸ್ ಬೇಲೆಬಲ್ ಇರೋದ್ರಿಂದ ಜಾಮೀನು ಸಿಕ್ಕಿದೆ. ಆದರೆ FSL ವರದಿ ಬಂದಾಗಲಾದ್ರೂ ಸತ್ಯ ಒಪ್ಪಿಕೊಳ್ಳಲೇಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಬಹಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಬೇಲೆಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ನೋಡೋಣ, ಇವರೇ FSL ಬರಲಿ. ವೈ ವಿಲ್ ಇಟ್ ನಾಟ್ ಸ್ಟ್ಯಾಂಡ್? ಸಿ ಸ್ಪಾಟ್ ಮಾಜರು, ಮಾರ್ಷಲ್ಸ್ ಇರ್ಬೋದು, ವಾಟ್ ಎವರ್. ಈಗ ನೀವು ನಿಮ್ಮದು ವಿಡಿಯೋಸ್ ಇದೆ ಅಲ್ಲ, FSL ಬರಲಿ. ಅವ್ರ ಧ್ವನಿ ಇದೆಯಾ, ಹೇಳಿದ್ರಾ ಇಲ್ಲ ಅಂತ. ಅದಾದ್ಮೇಲೆ ಮುಂದೆ ಏನು ನೋಡ್ಕೋತಾರೆ. ಇನ್ನೂ 10 ವರ್ಷ ಆದರೂ ಬರಲ್ಲ ರೀ. ಅದೇ ಆ ಕಾಲ ಬರೋದಿಲ್ಲ, ಸೊಸೆಗೂ ಬರೋದಿಲ್ಲ, ಅತ್ತೆಗೂ ಬರಲ್ಲ. ಅತ್ತೆ ಸೊಸೆ ಅಲ್ಲೇ ಜಗಳ ನಡೆದಿದೆ. ಕಾಂಗ್ರೆಸ್ ನಾಯಕರೇನು CT ರವಿ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಘಟನೆಯನ್ನು ಖಂಡಿಸುತ್ತಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಇದರಿಂದ ಅಂತರ ಕಾಯ್ದುಕೊಂಡಿದ್ದು, ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ಪ್ರತಿಕ್ರಿಯಿಸಲು ಹಿಂದೇಟು ಹಾಕಿದ್ರು. CT ರವಿ ಮೇಲೆ ಹಲ್ಲೆ ಸಂಬಂಧ 24 ಜನರನ್ನ ಅವತ್ತೇ ಬಂಧನ ಮಾಡಿ ಬಿಡುಗಡೆ ಮಾಡಿದ್ದೇವೆ, ಬಂಧಿಸದೇ ಇದ್ದಿದ್ದರೆ ಹೊಡೆದಾಟವೇ ಆಗುತ್ತಿತ್ತು ಎಂದಿದ್ದಾರೆ. 24 ಜನರನ್ನ ಅರೆಸ್ಟ್ ಮಾಡಿ ಆನಂತರ ಅವರಿಗೆ ಬಿಟ್ಟಿದ್ದಾರೆ. ಯಾವುದೇ ಘಟನೆ ನಡೀಬಾರ್ದು ಸುವರ್ಣಸೌಧದಲ್ಲಿ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಬಿಟ್ಟಿದ್ದಾರೆ. ಇಲ್ಲಾಂದರೆ ಅಲ್ಲಿ ಇನ್ನೂ ಹೆಚ್ಚು ಗಲಾಟೆಗಳಾಗ್ತವ್ರು. ಒಂದು ವೇಳೆ ಅವರು ಪೊಲೀಸ್ನವ್ರ ಮಧ್ಯೆ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಅಲ್ಲೇ ಹೊಡೆದಾಟಗಳು ಅವೆಲ್ಲ ಆಗ್ತಾ ಇತ್ತು. ಒಟ್ನಲ್ಲಿ CT ರವಿ ಬಂಧನ ವಿಚಾರ ರಾಜ್ಯ ರಾಜಕೀಯದಲ್ಲಿ ಪೊಲಿಟಿಕಲ್ ವಾರ್ಗೆ ಕಾರಣವಾಗಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ CT ರವಿ ಕೊಲೆ ಬೆದರಿಕೆ ಆರೋಪ ಮಾಡಿದ್ದು ಪ್ರಕರಣ ಮತ್ತೊಂದು ಮಜಲಿಗೆ ತಲುಪಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಮೊನ್ನೆ ಗೃಹ ಮಂತ್ರಿಗಳು ಹೇಳ್ತಾ ಇರುವಂಥದ್ದು ಒಂದು ಕಡೆಗೆ ಒಪ್ಕೊಳ್ಳೋಣ, ಏನು ಅಲ್ಲೇ ಹೊಡೆದಾಟಗಳಾಗ್ಬಿಡ್ತಾ ಇತ್ತು. ಯಾಕಂದ್ರೆ ಸದನದ ಅಲ್ಲೇ ಸುವರ್ಣಸೌಧ ಒಳಗಡೆನೆ ಹೋಗ್ಬಿಟ್ಟು ಹೊಡೆಯೋಕ್ಕೆಲ್ಲ ಹೋಗಿರುವಂಥದ್ದು ಪ್ರಸಂಗ ಇತ್ತು. ಆದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತಂದ್ರೆ, ಈ ರಾತ್ರಿ ಎಲ್ಲ ಸುತ್ತಾಡಿಸೋದಿತ್ತಲ್ಲ, 400 ಕಿಲೋಮೀಟ್ರು. ಒಬ್ಬ MLCಯನ್ನು ಕರ್ಕೊಬಿಟ್ಟು 400 ಕಿಲೋಮೀಟ್ರ್ ಸುತ್ತಾಡುವಂಥದ್ದು ಏನಿತ್ತು? ಪೊಲೀಸರಿಗೆ ಬೇರೆ ಕೆಲಸ ಇರಲಿಲ್ವಾ ಅಲ್ಲಿ? ಇದು ಒಂದೇ ಕೆಲಸ ಆಯ್ತಾ? ಬೇರೆ ಕೇಸ್ಗಳಿರಲಿಲ್ವಾ? ಇದು ಒಂಥರ ಆಗೋಗಿದೆ. ಏನೋ ಆಗಬೇಕಾದಂಥ ಪ್ರಕರಣ ಇನ್ನೇನೋ ಸ್ವರೂಪವನ್ನು ಪಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಕೊಂಡಂಗಾಗಿರೋದು. ಹೇಗೆ ಹೋಗ್ಬೇಕಾಗಿತ್ತು ಈ ಕೇಸು, ಯಾವ ರೀತಿ ಬಂದು ತಲುಪಿದೆ? ಸೊ ಇದರ ಮುಂದುವರೆದ ಭಾಗ ಏನಾಗಿದೆ ನೋಡೋಣ. ಇನ್ನು ಬಿಜೆಪಿಯ MLC CT ರವಿ ಅವರ ಬಂಧನ ಇದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆಯ ಆರೋಪ. ಅಕ್ಕ ತಪ್ಪು ತಿಳ್ಕೊಂಬೇಡ ಅಂಥೇಳಿ CT ರವಿ ಅವರು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಅಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಅಂತ ಕೂಡ CT ರವಿ ಅವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಕಂಡದ್ದು ಕಾಣದ ಬಗ್ಗೆ ಸವಿವರವಾಗಿ ವಿವರಿಸುವಂತಹ ಕೆಲಸವನ್ನ CT ರವಿ ಅವರು ಮಾಡಿರುವಂಥದ್ದು. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳಬಲ್ಲೆ. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳಬಲ್ಲೆ. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ,
ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳಬಲ್ಲೆ. ಕೊನೆಯದಾಗಿ ಲಕ್ಷ್ಮೀ